ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಶ್ರಾವಣ ಸೋಮವಾರದಿಂದ ವ್ಲಾಗ್ ಆಗಿರುತ್ತೆ. ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ನೆಕ್ಸ್ಟ್ ನಾನು ಹೂ ಹರ್ಕೊಳ್ಳೋಕ್ಕೆ ಬಂದೀನಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ಪಾರಿಜಾತ ಹೂವಿನ ಗಿಡ. ತುಂಬ ಚೆನ್ನಾಗಿರುತ್ತೆ ಘಮ ಮಾತ್ರ. ಪಾರಿಜಾತ ಹೂವಿನ ಗಿಡ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಸಾಕಷ್ಟು ಹೂಗಳು ನೆಲದ ಮೇಲೆ ಬಿದ್ದಿರುತ್ತೆ, ಯಾಕಂದರೆ ಹೂವು ಸಂಜೆ ಟೈಮಲ್ಲಿ ಇದು ಹರಳೋದು ಜಾಸ್ತಿ. ಸೊ ಘಮ ಮಾತ್ರ ರಾತ್ರಿ ಟೈಮು ತುಂಬ ಚೆನ್ನಾಗಿ ಬಿಡ್ತಾ ಇರುತ್ತೆ. ನಾನಿವತ್ತು ಬೆಳಗ್ಗೆನೇ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಡ್ಡಿಗೆ ಸಬ್ಬಾಕ್ಸಿ ಸೊಪ್ಪೆಲ್ಲ ಇತ್ತಲ್ಲ, ಹಾಗಾಗಿ ನಿನ್ನೆನೇ ರಾತ್ರಿನೇ ಎಲ್ಲ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ಮತ್ತು ಸಬ್ಬಾಕ್ಸಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ನೆಕ್ಸ್ಟು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ಹರ್ಕೊಳ್ತಾ ಇದ್ದೀನಿ. ಬಾಯಿಗೆ ಹಾಗೆ ಸಿಕ್ಕಿದ್ರೆ ಹಸಿಮೆಣ್ಸಿನ್ಕಾಯಿ ಇದೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಇದು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಕ್ಕರೆ ಮತ್ತು ಕಡಲೆಬೇಳೆನ ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿ ಇದಕ್ಕೆ ಹಾಕಿದ್ದೀನಿ. ಕಡಲೆಬೇಳೆ ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಈ ಥರನೇ ಮಾಡ್ಕೊಳ್ಳೋದು ಮನೇಲಿ. ಮತ್ತು ಈ ಪಡ್ಡು ಮಾಡ್ದಲೇ ತುಂಬ ದಿವಸ ಆಗಿತ್ತು, ಅದಕ್ಕೋಸ್ಕರ ಚಿರು ಕೇಳ್ದ ಅಂತ ಹೇಳಿ ಇವತ್ತು ಸೋಮವಾರ ಬೇರೆ, ವಾರದಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಇಲ್ಲ ಸ್ಪೆಷಲಾಗಿ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಾನು ಇವತ್ತು ಪಡ್ಡನ್ನೇ ಮಾಡ್ತಾಯಿದ್ದೀನಿ, ಅವನ ಫೇವ್ರೇಟು ಅಂತ ಹೇಳ್ಬಿಟ್ಟು. ಏನಿಲ್ಲ, ಬಾಕ್ಸಿಗೂ ಕೂಡ ತಗೊಂಡು ಹೋಗಲಿ, ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ನೀವೇನೇ ಹೇಳಿ, ಈ ಪಡ್ಡನ್ನ ಮತ್ತು ಎರ್ಕಿದ ಹಂಚಿದಿರುತ್ತಲ್ಲ, ಎರ್ಕದ ಹಂಚು ಅದ್ರ ಮೇಲೆ ಹಾಕಿದ್ದು ಮಾಡಿದ ಪಡ್ಡಿಗೂ ಈ ಮಾಮೂಲಿ ನಾನ್ ಸ್ಟಿಕ್ ತವಾದಲ್ಲಿ ಹಾಕಿ ಮಾಡಿ ಪಡ್ಡಿಗೂ ತುಂಬ ವ್ಯತ್ಯಾಸ ಇರುತ್ತೆ. ನಾವು ಏನೇ ರುಚಿಯಾಗಿ ಮಾಡಬೇಕು ಅಂತಂದ್ರೂ ಆ ಟೇಸ್ಟ್ ಬರಲ್ಲ. ನಮ್ಮ ಮನೆಗಳಲ್ಲಿ ನಾವು ಸಣ್ಣವರಿದ್ದಾಗೆಲ್ಲ ಒಲೆ ಮೇಲೆಲ್ಲ ಮಾಡ್ತಾಯಿದ್ರಲ್ಲ ಅಮ್ಮ, ಆಗ ನಮಗೆ ಪಡ್ಡು ತಿಂದಷ್ಟು ತೃಪ್ತಿ ಈಗ ಸಿಗಲ್ಲ. ಎಷ್ಟೇ ತಿಂದರೂ ಅಷ್ಟು ತೃಪ್ತಿ ಸಿಗಲ್ಲ, ಹಂಗಿರುತ್ತೆ ಅಲ್ವಾ ಟೇಸ್ಟು. ನಿಜವಾಗ್ಲೂ ನೆನಪಾಗುತ್ತೆ ಕೂಡ. ನಮ್ಮೆಲ್ರಿಗೂ ಕೂಡ ಊಟ ಎಲ್ಲ ಆಯಿತು. ಬೆಳಗ್ಗೆ ಚಿರುನು ಕೂಡ ಹೋಗಿ ಆದಮೇಲೆ ಚೇತು ಮತ್ತು ದಿವ್ಯಾ ಬಂದಿದ್ದರು. ಬೆಳಗ್ಗೆ ಏನಂತಂದರೆ ಶ್ರಾವಣ ಆಗಿರೋದ್ರಿಂದ ಕಾಯ್ಕಣನ ತೊಗೊಂಡು ಬಂದಿದ್ದರು. ಕಾಯ್ಕಣಗೆ ನಮಗೇನಿಲ್ಲ, ಮದುವೆ ಆದಮೇಲೆ 3 ವರ್ಷದ ತನಕ ನನಗೆ ಬಾಗಣನೇ ಕೊಟ್ಟಿದ್ದು. ಆಮೇಲೆ ನಾನು ಬಾಗಣ ಎಲ್ಲ ಬೇಡ, ಬಾಗಣ ಅಂತಂದರೆ ನಮಗೆ ಗೌರಿ ಹಬ್ಬದ ದಿನವೇ ಗೌರಿ ಕೂರಿಸ್ದಾಗಲೇ ಅದ್ರ ಮುಂದೆ ಇಟ್ಟು ಕೊಡ್ತಾರೆ. ಅಂದರೆ ಮರದಲ್ಲಿ ಹಾಕಿಬಿಟ್ಟು ಎಲ್ಲದನ್ನು ಕೊಡ್ತಾರೆ. ಬಟ್ ಇಲ್ಲಿ ಏನು ಅಂದರೆ ಕಾಯ್ಕಣ ಅಂದರೆ ಮುಂಚೆ ಶ್ರಾವಣದಲ್ಲಿ ಯಾವಾಗಾದರೂ ಬಂದು ನಮಗೆ ಕಾಯ್ಕಣ ಕೊಡ್ಬೋದು. ಅಮ್ಮ ನನಗೆ ಕಾಯ್ಕಣ ಕೊಟ್ಟು ಕಳಿಸ್ಲಿಕ್ಕೆ ಕರ್ಜಿಕಾಯಿ ಎಲ್ಲ ಮಾಡಿ ಕಳಿಸಿದ್ರು. ಯಾವಾಗ್ಲೂ ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಎಲ್ಲದನ್ನು ಮಾಡಿ ಕಳಿಸ್ತಾರೆ. ಸೊ ಈ ಸತಿ ಚಕ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬರೀ ಕರ್ಜಿಕಾಯಿ ಮಾತ್ರ ಕೊಟ್ಟು ಕಳಿಸಿದ್ದಾರೆ ಅಷ್ಟೇ. ಹೀಗೆ ಹಣ್ಣು ಮತ್ತು 2 ಕಾಯಿ, ಮಡ್ಲಕ್ಕಿ ಮತ್ತು ಅರಿಶಿನ, ಕುಂಕುಮ ಮತ್ತು ಇದು ಬ್ಲೌಸ್ ಪೀಸು ಮತ್ತು ಸೀರೆ, ಸ್ವಲ್ಪ ದುಡ್ಡನ್ನು ಇಟ್ಬಿಟ್ಟು ಕೊಡ್ತಾರೆ. ಈ ರೀತಿಯಾಗಿ ಕಾಯ್ಕಣನ ತಗೊಂಡು ಬಂದಿರ್ತಾರೆ. ಅವರಿಗೋಸ್ಕರ ಏನಾದರೂ ಸ್ಪೆಷಲಾಗಿ ಹೋಳ್ಗೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವರು ನನ್ನ ತಮ್ಮ ಆಗಿರೋನಿಗೆ ಹೋಳಿಗೆ ಎಲ್ಲ ಇಷ್ಟ ಆಗೋಲ್ಲ, ಸ್ವೀಟು ಅಷ್ಟಕ್ಕಷ್ಟೇ. ಸ್ವಲ್ಪ ಏನಾದರೂ ಬೇರೆ ಥರ ಮಾಡು, ಆದಮೇಲೆ ನನಗೆ ಪೂರಿ ಅಂದರೆ ಇಷ್ಟ ಆಗುತ್ತೆ ಅವನಿಗೆ, ಅದಕ್ಕೋಸ್ಕರ ಪೂರಿನೇ ಮಾಡು ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಪೂರಿ ಮಾಡಲಿಕ್ಕೆ ಸ್ವಲ್ಪ ಬೇಗನೆ ಹಿಟ್ಟನ್ನೆಲ್ಲ ಕಲಸಿಟ್ಟೆ. ಹಿಟ್ಟು ಕಲಸೋಕ್ಕೂ ಮುಂಚೆನೇ ನಾನು ಬಟಾಣಿಯನ್ನು ನೆನೆಸೇ ಇಟ್ಟಿರಲಿಲ್ಲ. ಸಾಗು ಮಾಡಲಿಕ್ಕೆ ಬಟಾಣಿ ಬೇಕಾಯಿತು, ಅದಕ್ಕೋಸ್ಕರ ನಾನು ಸ್ವಲ್ಪ ಬಟಾಣಿ ತೊಗೊಂಡು ನೀರಲ್ಲಿ ಕೂಡ ಹಾಕಿ, ಬಿಸಿನೀರಲ್ಲಿ ಹಾಕಿ ನೆನೆ ಹಾಕಿ ಇಟ್ಟಿದ್ದೀನಿ. ಬಿಸಿನೀರಲ್ಲಿ ಹಾಕಿಟ್ಟರೂ ಅದು ನೆನ್ಕೊಳ್ಬೇಕಲ್ವ, ನೆನ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಅಂಥೇಳಿ ಕುಕ್ಕರಲ್ಲಿ ಬಟಾಣಿನೂ ಕೂಡ ಅಂದರೆ ಒಣ ಬಟಾಣಿನೇ ಹಾಕಿ ಬೇಯಿಸ್ಕೊಂಡೆ. ಒಂದು 2 ವಿಷಲ್ ಕೂಗಿಸ್ಕೊಂಡು ಆಮೇಲೆ ಆಫ್ ಮಾಡಿ, ಆಮೇಲೆ ಮತ್ತೆ ಇನ್ನೊಂದ್ಸತಿ ಸಾಗು ಮಾಡುವಾಗ ಬೇಯಿಸ್ಕೊಂಡ್ರೆ ಸಾಕು, ಬೆಂದು ಬಿಡುತ್ತೆ ಅಂತ ಅಂದ್ಕೊಂಡು ಜೊತೆಗೇ ಕುಕ್ಕರ್ನೂ ಇಟ್ಕೊಂಡು ಇಲ್ಲಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಿದ್ದೆ. ಇದಕ್ಕೇನೆಂದರೆ ಒಂದು ಅರ್ಧ ಹಾಫು ನಾನಿಲ್ಲಿ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬಟ್ಲು ಗೋಧಿ ಹಿಟ್ಟಿಗೆ 1 ಬಟ್ಲು ಮೈದಾ ಹಿಟ್ಟನ್ನು ತೊಗೊಂಡು ಎರಡನ್ನೂ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ನಾದ್ತಾಯಿದ್ದೀನಿ. ಈ ರೀತಿ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಮುಚ್ಚಿಬಿಟ್ಟು ಇಡ್ತೀನಿ. ಇಲ್ಲಿ ಏನಂದರೆ ಸ್ವಲ್ಪ ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇ. ಪೂರಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ, ಮೆತ್ತಗೂ ಆಗಿರುತ್ತೆ ಅಲ್ವಾ, ಹಿಟ್ಟು ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಸಾಗು ಮಾಡಲಿಕ್ಕೆ ಇಲ್ಲಿ ತರಕಾರಿನೆಲ್ಲ ಹೆಚ್ಕೊಳ್ಳೋಣ ಅಂತ ಹೇಳಿ ಒಂದು 5 ಬೀನ್ಸನ್ನು ತೊಗೊಂಡು ಜೊತೆಗೆ ಕ್ಯಾರೆಟು ಸ್ವಲ್ಪ ಮೇಲ್ಗಡೆ ಎಲ್ಲ ತುರ್ಕೊಳ್ಳೋಣ ಅಂಥೇಳಿ ನೀರು ಹಾಕ್ಕೊಂಡು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಮೇಲ್ಗಡೆ ಎಲ್ಲ ಪೀಲ್ ಮಾಡಿ ಆದಮೇಲೆ ಆಲೂಗೆಡ್ಡೆ ಮತ್ತು ಕ್ಯಾರೆಟು ಎಲ್ಲ ತೊಗೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು, ಪೂರಿ ಸಾಗು ಅಷ್ಟೇ ಆದರೆ ಸಾಕಾಗಲ್ಲ ಅಲ್ವಾ, ಸ್ವೀಟ್ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಅದಕ್ಕೋಸ್ಕರ ಹಾಲು ಪಾಯಸ ಕೂಡ ಮಾಡ್ಕೊಳ್ಳೋಣ ಅಂತ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಏನಿಲ್ಲ, ಇದು 1 ಲೋಟದಷ್ಟು ಅಕ್ಕಿನ ತೊಳ್ಕೊಂಡು ಸ್ವಲ್ಪ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಫಸ್ಟ್ ಇದನ್ನು ಹಾಲು ಪಾಯಸ ಮಾಡಲಿಕ್ಕೆ ಇಲ್ಲಿ ಡೈರೆಕ್ಟಾಗಿ ಹಸಿ ಹಾಲು, ನಾವಿಲ್ಲಿ ಹಸುವಿನ ಹಾಲನ್ನು ತೊಗೊಳ್ತೀವಿ, ನಾವು ಡೈರಿ ಹಾಲನ್ನು ಬಳಸಲ್ಲ.
ಪಾಪುನೂ ಕೂಡ ಕುಡಿತಾನೆ ಅಂತ ಹೇಳ್ಬಿಟ್ಟು ಹಸು ಹಾಲನ್ನೇ ತೊಗೊಳ್ತೀವಲ್ವ, ಈ ಹಸಿ ಹಾಲನ್ನೇ ನಾನಿಲ್ಲಿ ಅನ್ನಕ್ಕೆ ಹಾಕ್ತಾ ಇರೋದು. ನಾನು ಹಾಲು ಪಾಯಸ ಮಾಡಲಿಕ್ಕೆ ಅಕ್ಕಿನ ನೆನೆ ಹಾಕ್ಬಿಟ್ಟು ಮಾಡ್ತಿದ್ದೆ, ಬಟ್ ಇವತ್ತು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಅನ್ನನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ತೀನಿ. ಏನಂದರೆ ಹಾಲಲ್ಲೇ ಅನ್ನ ಚೆನ್ನಾಗಿ ಬೇಯಲಿ ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೆಂದು ಆದಮೇಲೆ ಅನ್ನ ಮಾಮೂಲಿ ಹೇಗೆ ಮಾಡ್ಕೊಳ್ತೀವೋ ಹಾಗೆ ಮಾಡಿಕೊಂಡು ಆಮೇಲೆ ಹಾಲು ಹಾಕಿದ್ದಷ್ಟೇ. ಅನ್ನ ಮತ್ತು ಹಾಲು ಸ್ವಲ್ಪ ಕುದ್ದು ಚೆನ್ನಾಗಿ ಬೆಂದಿದೆ, ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ, ಅನ್ನಕ್ಕೆ ಹಾಲೆಲ್ಲ ಚೆನ್ನಾಗಿ ಅಂಟಿದೆ ಅಂತ ಅಂದಮೇಲೆ ಒಂದು 2 ಕುದಿ ಬಂದಾದಮೇಲೆ ಬೆಲ್ಲನೂ ಕೂಡ ಹಾಕಿದ್ದೀನಿ. ಏನಿಲ್ಲ, ಇದು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಬೆಲ್ಲ ಹಾಕೋದು, ಸಮ ಪ್ರಮಾಣದಲ್ಲಿ ಸ್ವೀಟ್ ಅಂಶ ಹಾಕ್ತೀವಿ ಅಲ್ವಾ, ಹಾಗೆ ಹಾಕೋದಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಹಾಲು ಪಾಯಸ ರುಚಿಯಾಗೂ ಇರುತ್ತೆ. ಅದು ಬೇಯ್ತಾ ಇತ್ತು, ನಮ್ಮ ಖುಷಿನೂ ಕೂಡ ಎದ್ದೇ ಬಿಟ್ಟ ಅಷ್ಟೊತ್ತಿಗೆ. ನೋಡಿ ಅವನು ಆಡ್ತಾನೆ ಇದ್ದಾನೆ. ಅವನಿಗೆ ಏನಾದ್ರು ಒಟ್ಟು ಕೈಯಲ್ಲಿರಬೇಕಷ್ಟೇ, ಬಾಕ್ಸಾದರೂ ಆಯಿತು, ಒಟ್ಟು ಶಬ್ದ ಬರ್ತಿರಬೇಕು, ಪಟ 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 ಅಂತ ನೆಲಕ್ಕೆ ಬಡಿತಾ ಇರ್ತಾನೆ. ಒಂದ್ರ ಮೇಲೆ ಒಂದು ಇಡೋದು, ಏನಾದರೂ ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು, ಕೈಯಲ್ಲಿ ಏನಾದರೂ ಸಾಮಾನು ಕೊಟ್ಟೇ ಇರಬೇಕು. ಅವನು ಆಡಿಸ್ಕೊಂತಾನೆ. ಪಾಯಸನೂ ಕೂಡ ರೆಡಿ ಆಯಿತು. ಪಾಯಸ ಆದಮೇಲೆ ಇನ್ನೇನು ಪೂರಿ ಹಿಟ್ಟು ಕೂಡ ಕಲಸಿದ್ದಾಯಿತು. ಸಾಗುಗೂ ಕೂಡ ಅಂದರೆ ಬಟಾಣಿ ಕೂಡ ಬೇಯಿಸ್ಕೊಂಡಿದ್ದಾಯಿತು ಒಂದು ಸತಿ. ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅವನನ್ನು ಆಡಿಸೋಣ ಅಂಥೇಳಿ, ಎಷ್ಟೊತ್ತು ಅಂದರೆ 12:30 ಆಗಿದೆ ಟೈಮು. ಇಲ್ಲೇ ಕೂರ್ತೀಯಾ, ಅಡುಗೆ ಮಾಡ್ತೀಯಾ? ನೋಡ್ತಾ ಇದ್ದಾನೆ ನೋಡ್ರಿ, ಅಡುಗೆ ಮಾಡ್ತಾನಂತೆ ನನ್ನ ಜೊತೆಗೆ. ಹಾಯ್ ಮಾಡೋರಿಗೆ, ಹಾಯ್ ಮಾಡೋರಿಗೆ, ಹಾಯ್ ಹಾಯ್ ಹಾಯ್. ಬೇಡಮ್ಮ, ಎಳಿಬಾರ್ದು ಚಿನ್ನು, ಎಳಿಬಾರ್ದಮ್ಮ, ಬೇಡ ಅದು ಬೇಡ, ಇಳಿ ಕೆಳಗೆ ಸಾಕು. ನನ್ನ ಜೊತೆಗೆ ಹಾಗೆ ಆಡಿಸ್ಕೊಂತ ಅಷ್ಟೊತ್ತಿಗೆ ನನ್ನ ಪಾಯಸ ಕೂಡ ರೆಡಿಯಾಗಿತ್ತು. ಸೊ ಸ್ಟೌವೆಲ್ಲ ಆಫ್ ಮಾಡಿ, ನಾನು ನಿಮಗೆ ಹೇಳಿದ್ನಲ್ಲ ಅರಶಿನದೆಲೆ ಯಾವಾಗಲೂ ಹಾಕ್ತೀವಿ ಇದಕ್ಕೆ ಅಂತ, ಊರಿಂದ ಅರಶಿನದೆಲೆ ತಂದಿದ್ದಿತ್ತು, ಅದನ್ನು ಕೂಡ ತೊಳೆದು ಇಟ್ಟಿದ್ದೆ. ಅದನ್ನು ಲಾಸ್ಟಿಗೆ ಸ್ಟೌವೆಲ್ಲ ಆಫ್ ಮಾಡಿದ್ಮೇಲೆ ಈ ರೀತಿಯಾಗಿ ಪಾಯಸದೊಳಗಡೆ ಹಾಕ್ಬಿಟ್ಟು ಚಮಚದಿಂದ ಪ್ರೆಸ್ ಮಾಡೋದಷ್ಟೇ, ಅಂದರೆ ಒಳಗಡೆ ಹೋಗಲಿ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ಬಿಟ್ಟು ಒಂದು ತಟ್ಟೆನಾರು ಆಯಿತು ಏನಾದರೂ ಆಯಿತು ಒಂದು ಮುಚ್ಚಿಬಿಟ್ರೆ ಮುಗೀತು. ಅದ್ರ ಘಮ ಎಲ್ಲ ಬಿಟ್ಕೊಂಡಿರುತ್ತೆ. ಹಾಲು ಪಾಯಸಕ್ಕೆ ಅದ್ರ ಘಮ ಕೊಡೋದೇ ಈ ಅರಶಿನದೆಲೆ. ಅರಶಿನದೆಲೆ ಇಲ್ದಲೆ ಹಾಲು ಪಾಯಸ ಮಾಡಿದ್ರೆ ಅದು ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಕೂಡ ಹಾಲು ಪಾಯಸ ಮಾಡಿದಾಗೆಲ್ಲ ಅರಶಿನದೆಲೆ ಹಾಕ್ತಾನೆ ಇರ್ತೀನಿ. ಪಾಯಸ ಅಂತೂ ರೆಡಿ ಆಯಿತು. ನೋಡಿ, ಅರ್ಧಂಬರ್ಧ ಬೆಂದಿತ್ತು ಅಂತ ಹೇಳಿದ್ನಲ್ಲ, ಬಟಾಣಿ ಅದು ಕೂಡ ಇಲ್ಲೇ ಇದೆ. ಬಟಾಣಿ ಅರ್ಧಂಬರ್ಧ ಬೆಂದಿದೆ. ಏನೇ ಅಂದ್ರೂ ನೆನೆ ಹಾಕಿದ ಬಟಾಣಿನೇ ಚೆಂದ ಅಲ್ವಾ. ಈ ಥರ ಒಣ ಬಟಾಣಿನೆಲ್ಲ ಬೇಯಿಸ್ಕೊಂಡ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಬಟ್ ಏನು ಮಾಡೋದು, ಇವತ್ತು ಹಾಕಿರಲಿಲ್ಲ, ನೆನೆ ಹಾಕಿರಲಿಲ್ಲಲ್ಲ, ಹಾಗಾಗಿ ತುಂಬ ಎಮರ್ಜೆನ್ಸಿಯಾಗಿ ಮಾಡ್ತಾ ಇರೋದಲ್ವಾ. ಸೊ ತಮ್ಮಂಗೆ ಇಷ್ಟ ಅಂತ ಮಾಡ್ತಾಯಿದ್ದೀನಿ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ನೆಕ್ಸ್ಟು ನಾನಿಲ್ಲಿಗೆ ಸಾಗು ಮಾಡ್ಕೊಳ್ಳಿಕ್ಕೆ ಫಸ್ಟು ಒಂದು ಜಾರಿಗೆ ಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ, ಸ್ವಲ್ಪ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಹುರ್ಗಡ್ಲೆ ಹಾಕಿ ತೋರಿಸಿಲ್ಲ ಅಂದ್ಕೊಂಡಿದ್ದೀನಿ, ಸ್ಕಿಪ್ ಆಗಿದೆ. ಸ್ವಲ್ಪ ಹುರಿಗಡಲೆ, ಆಮೇಲೆ ಸ್ವಲ್ಪ ಅರಿಶಿನ, ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಮಸಾಲೆ ಪೌಡ್ರು ಇರಲಿಲ್ಲ. ಸೊ ಮಸಾಲೆಗಳನ್ನ ಏನೆಂದು ಹಾಕ್ಕೊಂಡೆ ಅಂದರೆ ಒಂದು ಏಲಕ್ಕಿ, ಒಂದು 3 ಲವಂಗ, ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡೆ. ಇಲ್ಲಿ ಮಸಾಲೆನೂ ಕೂಡ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆಗೆ ಏನಿಲ್ಲ, ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಿಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ವೆಜಿಟೇಬಲ್ಸ್ನೂ ಕೂಡ ಹಾಕ್ಕೊಂಡ್ರೆ ಆಯಿತು ಅಂತ. ಬೇಗನೆ ಮಾಡ್ಕೋಬೋದು ಸಾಗುನ. ಏನಂದರೆ ಮನೆಯಲ್ಲಿ ಪಾಪು ಇರೋದ್ರಿಂದ ಅವನು ನೋಡ್ಕೊಳ್ಳೋದು, ಅವನಿಗೆ ಆಟ ಆಡಿಸ್ಕೊತ ಮಾಡೋದಕ್ಕೆ ಅರ್ಧ ಗಂಟೆಲಿ ಮಾಡೋವಂಥ ಕೆಲಸ 1 ಗಂಟೆ ಹಿಡಿಯುತ್ತೆ ಅಷ್ಟೇ. ಇಲ್ಲಿ ಒಗ್ಗರಣೆ ಹಾಕ್ಕೊಂಡೆ, ಒಂದು ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಜೊತೆಗೆ ಮಸಾಲೆನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಹಸಿದೆ ಹಾಕಿದ್ದಲ್ವ, ಮಸಾಲೆನ ಫಸ್ಟ್ ಹಾಕ್ಬಿಟ್ಟು ಇದು ಸ್ವಲ್ಪ ಕುದಿ ಬರಲಿ ಅಂತ. ನೋಡಿ ಕುದೀತಾ ಇದೆ ಇವಾಗ. ಮಸಾಲೆ ಹಾಕಿದ್ದೆಲ್ಲ ಕುದಿ ಬಂದಾದಮೇಲೆ ನಾನು ಇದಕ್ಕೆ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅರ್ಧಂಬರ್ಧ ಬೇಯಿಸಿದ್ದೆ ಅಂತ ಹೇಳಿದ್ನಲ್ಲ ಬಟಾಣಿನ, ಅದನ್ನು ನೀರು ಸಮೇತ ಹಾಕಿದ್ದೀನಿ. ಯಾಕಂದರೆ ನೀರು ತೊಳೆದು ಇಟ್ಕೊಂಡು ಆಮೇಲೆ ಹಾಕಿದ ನೀರಲ್ವ, ಅದಕ್ಕೆ ಅದೇನು ಚೆನ್ನಾಗೇ ಇರುತ್ತೆ ನೀರು, ಅದ್ರದ್ದು ಅಂಶನೇ ತಾನೇ ಬಿಟ್ಕೊಂಡಿರುತ್ತೆ ಬಟಾಣಿದೆಲ್ಲ ಅಂತ ಹೇಳ್ಬಿಟ್ಟು ನೀರು ಸಮೇತ ಹಾಕಿದೆ. ಆಮೇಲೆ ಗ್ರೇವಿಗೂ ಕೂಡ ಸ್ವಲ್ಪ ನೀರು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಂಡು ಹೆಚ್ಕೊಂಡಂಥ ತರಕಾರಿಗಳೆಲ್ಲ ಹಾಕ್ಕೊಂಡೆ, ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಎಲ್ಲದನ್ನು ಹಾಕ್ಕೊಂಡು ಇದು 1-2 ಕುದಿ ಬರಲಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಏನಿಲ್ಲ ಕುಕ್ಕರ್ ವಿಷಲ್ ಮುಚ್ಚಿಬಿಟ್ರೆ ಮುಗೀತು. 1-2 ನಾನು ಒಂದೇ ವಿಷಲ್ ಕೂಗಿಸ್ಕೊಂಡೆ ಇಲ್ಲಿ.
ಒಂದು ವಿಷಲ್ ಕೂಗಿಸ್ಕೊಂಡೆ ಅಂದರೆ ಇಲ್ಲಿ ಸಾಗು ಕೂಡ ರೆಡಿ ಆಯಿತು. ಮತ್ತು ಇಲ್ಲಿ ನಾನು ಮಾಮೂಲಿ ನಿಮಗೆಲ್ಲರೂ ಮಾಡ್ತೀರಲ್ವಾ ತೆಂಗಿನಕಾಯಿ ಚಟ್ನಿ, ಕಾಯಿ ಚಟ್ನಿಗೆ ಇನ್ನೇನಿಲ್ಲ ಕಾಯಿ ತುರಿ ಮತ್ತು ಹುರ್ಗಡ್ಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡಿದ್ದೀನಿ, ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಈ ಥರ ಮಾಡಿಕೊಂಡು ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ಉಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೀನಿ, ಸಾಸಿವೆ ಎಲ್ಲ ಸಿಡಿಸಿ. ಇಲ್ಲಿ ಸಾಗು ಮತ್ತು ಚಟ್ನಿ ಎರಡೂ ಕೂಡ ರೆಡಿ ಆಯಿತು. ಇನ್ನೇನು ಪೂರಿ ಲಸದೊಂದು ಬಾಕಿ ಅನ್ನಕ್ಕೂ ಇಟ್ಬಿಟ್ಟು ನಾನು ಖುಷಿನ ಆಡಿಸ್ಕೊತ ಕೂತ್ಕೊಂಡೆ. ಏನಿಲ್ಲ, ಅವನು ಪೆನ್ಗಳನ್ನೆಲ್ಲ ಎತ್ತಿತ್ತೆ ಬರೆಯೋಕ್ಕೆ ಹೋಗ್ತಿರ್ತಾನೆ ನೆಲದ ಮೇಲೆ, ಗೋಡೆ ಮೇಲೆ, ಮತ್ತು ಪೇಪರ್ ತೊಗೊಂಡು ಎಲ್ಲ ಬರೀಲಿಕ್ಕೆ ಹಿಂಗೆ ಅವನನ್ನು ಆಡಿಸ್ಕೊತ ಕೂತ್ಕೊಂಡಿದ್ದೆ. ಇವನ್ನ ಸ್ವಲ್ಪ ಹೊತ್ತು ಆಡಿಸಿದಾದ್ಮೇಲೆ ಇನ್ನೇನು 1 ಗಂಟೆ ಆಗೇ ಬಿಡ್ತು. ಸೊ ಪೂರಿನೂ ಕೂಡ ಉಚ್ಕೊಂಡು ಕರಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಿಟ್ಟನ್ನು ಒಂದೇ ಸತಿ ಬಿಲ್ಲೆಗಳನ್ನು ಮಾಡಿ, ಅಂದರೆ ರೌಂಡ್ ಮಾಡಿಕೊಂಡು ಎಲ್ಲ ಪೂರಿಗಳ್ನು ಸ್ವಲ್ಪ ಜೊತೆ ಒಂದೇ ಸತಿ ಅದನ್ನು ಉಚ್ಕೊಂಡು ಅವನ್ನ ಆಡಿಸ್ಕೊತಾನೆ ಉಚ್ಕೊಂಡು ಫೈನಲ್ಲಿ ನಾನು ಕೋಣೆಗೆ ಅವನನ್ನು ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಆಟ ಸಾಮಾನುಗಳನ್ನ ಕೂಡ ಇಟ್ಬಿಟ್ಟು ಪೂರಿನ ಕರ್ಕೊಂಡೆ. ಈ ನೋಡಿ ಹಿಂಗೆ ಬರ್ತಾಯಿದೆ ಪೂರಿ. ಈ ಪೂರಿ ಎಲ್ಲ ಆದಮೇಲೆ ಇನ್ನೇನು ಆಲ್ಮೋಸ್ಟ್ ಒಂದು ಲೆವೆಲ್ಲಿಗೆ ಆಯಿತು ಎಲ್ಲ ನನ್ನ ಅಡುಗೆ. ಅಂದರೆ ಅನ್ನ, ಸಾಗು, ಚಟ್ನಿ ಮತ್ತು ಪಾಯಸ ಎಲ್ಲದೂ ಆಯಿತು. ಪೂರಿನೂ ಕೂಡ ಕರಿತಾ ಇದ್ದೀನಿ. ಎಲ್ಲದೂ ಆದಮೇಲೆ ಇನ್ನೇನು ರೆಡಿ ಆಯಿತು. ದಿವ್ಯಾ ಮತ್ತು ಚೇತು ಇಬ್ಬರಿಗೂ ಕೂಡ ಊಟಕ್ಕೆ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ಚೇತು ಸ್ವಲ್ಪ ಬರೋದು ಲೇಟ್ ಆಯಿತು, ಯಾಕಂದರೆ ಅವನೇನೋ ಕೆಲಸ ಇದೆ ಅಂಥೇಳಿ ಹೊರಗಡೆ ಹೋಗಿದ್ದ. ಯಾಕೆಂದರೆ ಖುಷಿನೂ ಕೂಡ ನಾನು ಊಟ ಮಾಡ್ತೀನಿ ಅಂತ ಕೂತ್ಬಿಟ್ಟ. ಇಬ್ಬರು ಕೂಡ ಎಲ್ಲರೂ ಕೂಡ ಊಟ ಮಾಡಿ ಆದಮೇಲೆ ಇನ್ನೇನು ಅವರು ಕೂಡ ಸಂಜೆ ಅಷ್ಟೊತ್ತಿಗೆ ಹೊರಟೇ ಬಿಟ್ಟರು. ನೆಕ್ಸ್ಟ್ ನಾವು ಸಂಜೆ ವಾಕ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚಿರುನೂ ಕೂಡ ಬಂದಿದ್ದ. ನಮ್ಮ ಪಕ್ಕದ ಮನೆ ಹುಡುಗರು ಕೂಡ ಆಂಟಿ ವಾಕ್ ಬರ್ತೀವಿ ನಾವು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಡಾಲರ್ಸ್ ಕಾಲೋನಿಗೆ ವಾಕ್ ಹೋಗೋಣ ಅಂತ ಹೇಳಿ, ತುಂಬ ಚೆನ್ನಾಗಿದೆ ಅಲ್ಲಿ ವಾಕ್ ಮಾಡಲಿಕ್ಕೆ, ಮಕ್ಕಳನ್ನೆಲ್ಲ ಆಟ ಆಡಿಸ್ಲಿಕ್ಕೆ, ಮತ್ತು ಸ್ವಲ್ಪ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದೆ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಮಳೆ ಮೋಡನೂ ಇರಲಿಲ್ಲ, ಈ ಕಡೆ ಬಿಸಿಲು ಇರಲಿಲ್ಲ, ಥಂಡಿನೂ ಇರಲಿಲ್ಲ. ವಾಕ್ ಕರ್ಕೊಂಡು ಹೋಗಲಿಕ್ಕೆ ಚೆನ್ನಾಗಿದೆ ಅಂತ ವೆದರ್ ಅಂತ ಹೇಳಿ ಇವತ್ತು ಕರ್ಕೊಂಡು ಬಂದೆ. ಚಿರುಗೇನೆಂದರೆ ಇವನು ಸೈಕಲ್ ಓಡಿಸ್ಕೊಂಡು ದೂಕೊಂತ ಹೋಗೋದು ತುಂಬ ಇಷ್ಟ ಆಗುತ್ತೆ. ಹಂಗೆ ಸ್ವಲ್ಪ ಪಾರ್ಕಿಗೂ ಕೂಡ ಬಂದು ಅವನಿಗೆ ಸ್ವಲ್ಪ ಜೋಕಾಲಿ ಎಲ್ಲ ಆಡಿಸಿ, ಮಕ್ಕಳ ಆಟ ಆಡಲಿಕ್ಕಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲ ಮಕ್ಕಳು, ನಮ್ಮ ಪಕ್ಕದ ಮನೆಯವರು ಮತ್ತು ನನ್ನ ತಂಗಿ ಮಗಳು ಕೂಡ ಅಲ್ಲಿಗೆ ಬಂದಿದ್ಲು. ಅವಳು ಎಲ್ಲ ಮತ್ತು ಖುಷಿ, ಚಿರು ಎಲ್ಲರೂ ಕೂಡ ಕೂತ್ಕೊಂಡು ಚೆನ್ನಾಗಿ ಆಟ ಆಡಿದ್ರು. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ನಗ್ತಾ ಎಲ್ಲ ಆಟ ಎಲ್ಲ ಆಡಿ, ಜೊತೆಗೆ ಖುಷಿಗೂ ಕೂಡ ತುಂಬ ಖುಷಿ ಅನ್ನಿಸ್ತು. ಅವನಿಗೆ ಈ ಥರ ಎಲ್ಲ ಹೊರಗಡೆ ಬಂದು ಅಣ್ಣರ ಜೊತೆ ಅಕ್ಕ ಜೊತೆ ಎಲ್ಲ ಆಡಬೇಕು ಅಂದರೆ ಭಾಳ ಸಂತೋಷ ಆಗುತ್ತೆ. ಅವನು ಕೂಡ ಈಗ ಎಲ್ಲ ಆಟ ಆಡಿಸಿ ಆದಮೇಲೆ ಸ್ವಲ್ಪ ಜಾರಬಂಡಿ ಬಿಡೋಣ ಅಂತ ನೋಡಿದ್ವಿ. ಜಾರಬಂಡಿ ಬಿಡಲಿಕ್ಕೆ ನನಗೂ ಕೂಡ ಹೆದರಿಕೆ ಆಯಿತು. ಫಸ್ಟ್ ಟೈಮ್ ಜಾರಬಂಡಿ ಬಿಡೋದಲ್ವ, ಬೇಡ ಅಂತ ಅನ್ನಿಸ್ತು. ಸೊ ಅಷ್ಟೊತ್ತಿಗೆ ಇನ್ನೇನು ಕತ್ಲಾಗೇ ಬಿಡ್ತು. ಅಂದರೆ 7 ಗಂಟೆ ಆಯಿತು. 7 ಗಂಟೆ ಆಗ್ತಿದ್ದಂಗೆ ನೋಡಿ ಎಷ್ಟು ಸ್ವಲ್ಪ ಕತ್ಲ 7 ಗಂಟೆ ಆಗೇ ಬಿಡ್ತು. ಮಕ್ಕಳನ್ನು ಕೂಡ ಮನೆ ಕರ್ಕೊಂಡು ಹೋಗೋಣ ಅಂತ ಹೊರಟೆ. ಅದಕ್ಕೂ ಮುಂಚೆ ಇಲ್ಲಿ ಕೂರೋಣ ಆಂಟಿ ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ಕೂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಹೊರಟ್ವಿ. ಇಷ್ಟ ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದು ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.